ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಎದೆ ಉಬ್ಬಿಸ್ಕೊಂಡು ಮಾತಾಡುವಂತ ಕೆಲಸ ಆಗಿದೆ ಹೊರತು ಯಾವತ್ತೂ ತಲೆ ತಗ್ಗಿಸೋ ಕೆಲಸ ನಮ್ಮ ನಾಯಕರು ಮಾಡಿಲ್ಲ. ನೀವೆಷ್ಟೇ ಮಾತಾಡ್ಲಿ, ಯಾವುದೇ ಮಾತಾಡ್ಲಿ, ಇಡೀ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಇದು ನಮ್ಮ ಪಾರ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಕೆಲಸ ಆಗ್ತಿದೆ. ನಾಯಕರುಗಳು ಚೇಂಜ್, ಭಿನ್ನಾಭಿಪ್ರಾಯ, ಭಿನ್ನಮತ ಏನೇ ಇದ್ರು ಸರಿಪಡಿಸಲಾಗದ ವಿಷಯ ಇರುತ್ತೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಅವ್ರಿಗೆಲ್ಲವನ್ನೂ ಸರಿಪಡಿಸ್ತಾರೆ. ಯಾವ ಬಗ್ಗೆನೂ ನೀವು ಸಂಶಯ ಬೇಡ. ನಾವು ಹೇಳೋದಿಷ್ಟೇ, ನಾವು ಕಾರ್ಯಕರ್ತರಾಗಿದ್ದೀವಿ. ಕಾರ್ಯಕರ್ತರಿಗೆ ಯಾವತ್ತಿದ್ರೂ ಕೂಡ ನಾವು ತಲೆ ಎತ್ತಿ ನಡೆಯುವಂಥದ್ದು, ಎದೆ ಉಬ್ಬಿಸಿ ಹೇಳುವಂಥದ್ದು ಪ್ರತಿಯೊಂದು ಕೆಲಸವು ಭಾರತೀಯ ಜನತಾ ಪಾರ್ಟಿ. ಮಂಗಳೂರು ಕಡೆನೇ ಎರಡು ಮೂರು ಹೆಸರು ತೇಲಿ ಬರ್ತಾ ಇದೆಯಲ್ಲ ಮೇಡಮ್, ಅಧ್ಯಕ್ಷರ ಹುದ್ದೆಗೆ ಅವರು ಸ್ಟ್ರಾಂಗ್ ಇರ್ತಾರೆ, ಕಂಟೆಸ್ಟ್ ಮಾಡ್ತಾರೆ, ಅವ್ರು ಬಂದ್ರೆ ಪಾರ್ಟಿ ಗಟ್ಟಿ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತ ಸದಾ ಈ ವ್ಯಕ್ತಿಯನ್ನ, ವಿಜೇಂದ್ರ ಅನ್ನೋ ವ್ಯಕ್ತಿಯನ್ನ ಸದಾ ನೀವು ಚೆಕ್ ಮೇಟ್ ಅಲ್ಲಿ ಇಡ್ತಿರಲ್ಲ, ಯಾಕೆ? ನಾವು ಹೇಳೋದಿಷ್ಟೇ ನೋಡಿ, ವಿಜೇಂದ್ರ ಅವರು ಇರ್ಲಿ, ಅವರು ಕೆಲಸಗಳು ಮಾಡಿದ್ದಾರೆ. ಪಕ್ಷದ ಒಂದು ಕಾರ್ಯಕರ್ತರಾಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸಂಘಟನೆ ಅನ್ನೋದು ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಒಂದು ಜೀವಾಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರ್ಯಕರ್ತರ ಬಗ್ಗೆ ನಾನು ಮಾತಾಡ್ತಿಲ್ಲ ಮೇಡಮ್, ಅಧ್ಯಕ್ಷರ ಬಗ್ಗೆ ಮಾತ್ರ ಕಾರ್ಯಕರ್ತ ಅಂತೀರಿ, ಕಾರ್ಯಕರ್ತ ಅಂದ್ರೆ ಹೈಕಮಾಂಡ್ ಅಂತೀರಿ. ಮೇಡಮ್, ವಿಜೇಂದ್ರ ಅವರು ಅಧ್ಯಕ್ಷಗಾದಿಯಲ್ಲಿ ಮುಂದುವರಿಯಲ್ವಾ? ಯಾಕೆ ಈ ಗೊಂದಲಗಳು? ಸೇಮ್ ಅವ್ರು ಮುಖ್ಯಮಂತ್ರಿ ಗೊಂದಲ ಕೇಳಿದ್ರೆ ನಿಮ್ಮನ್ನು ಅದನ್ನೇ ಕೇಳ್ತಾರೆ. ಇಲ್ಲಿ ವಕ್ತಾರರಾಗಿ ಅದನ್ನ ನಾನು ಹೇಳಕ್ ಬರಲ್ಲ. ನಮ್ಮ ಹೈಕಮಾಂಡ್ ಅನ್ನೋದಿದೆಯಲ್ಲ, ಈ ಕ್ಷಣದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿರಲ್ಲ. ಅದು ಏನೇ ಇದ್ರೂ ಅವರು ಪ್ರತಿಯೊಂದನ್ನು ರಾಜ್ಯಕ್ಕೆ ಏನ್ ಬೇಕು, ಕಾರ್ಯಕರ್ತರಿಗೆ ಏನ್ ಬೇಕು, ಸಂಘಟನೆಗೆ ಏನ್ ಬೇಕು ಅದನ್ನ ನೋಡಿನೇ ಮಾಡ್ತಾರೆ ಹೊರತು ನಾವಿಲ್ಲಿ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಅದು ಯಾವುದೂ ಆಗಲ್ಲ. ಖಂಡಿತವಾಗ್ಲೂ ಅವರೇ ಕಂಟಿನ್ಯೂ ಆಗ್ಬೋದು, ಇನ್ನೊಬ್ರು ನಮಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಸರ್ಕಾರ ಏನೇನು ಈ ಹಗರಣಗಳ ವಿಲವಿಲ ಒದ್ದಾಡ್ತಿದೆ ನೋಡಿ, ಇದನ್ನು ಪ್ರತಿನಿತ್ಯವೂ ಕೂಡ ನಾವು ಮತ್ತೆ ಹೋರಾಟ ನಡೆದು ಯಾವುದೇ ಅಧ್ಯಕ್ಷ ಹೋರಾಟ ಜಂತರ್ ಮಂತರಲ್ಲಿ ಮಾಡಿ ರಾಜ್ಯ